ಪ್ರತಿಮಾ ಬಾರಿ ನಾವು ಮರಿ ಸಾಕಕ್ಕೆ ಇವತ್ತೇ ಇಷ್ಟೊಂದು ಬೆಲೆ ಕೊಟ್ಟು ಇವತ್ತು ತಗೋತಾ ಇರೋದು ಅಂದ್ರೆ ಏನಂದ್ರೆ ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಆಮೇಲೆ ನಂಬಿಕೆಯಿಂದ ಒಳ್ಳೆ ಜಾತಿ ಮರಿಗಳು ಕೊಡ್ತಾರೆ ಅನ್ನೋದಕ್ಕೋಸ್ಕರ ಪ್ರೀತಿಯಿಂದ ನಾವು ದುಡ್ಡು ಹಾಕಿದೀವಿ. ಕುರುಗಗಳು ರೈತರ ಜೊತೆ ಪ್ಯೂರ್ ಲೈನ್ ಬಂಡೂರು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅವರ ಜೊತೆ 1,60,60,000ಗೆ ವ್ಯಾಪಾರ ಆಗಿದೆ. ಒಂದು ಚಿಕ್ಕದಾಗಿ ಒಂದು ಫಂಕ್ಷನ್ ಇಟ್ಟಿದ್ದಾರೆ, ಬನ್ನಿ ಹೋಗಿ ನೋಡೋಣ. ಉಲ್ಲಾಸರ ಹತ್ರ 1.25 ತೊಗೊಂಡಿದ್ದೀನಿ. ಹೇಗೆ ಅನಿಸ್ತು ಕ್ರಾಸಿಂಗ್ಗೆ? ನಾನು ಕಳಗೋದಿ ಈಗಿರೋದು ಆಲಿವಾಸ ಒಡ್ರಳ್ಳಿ ಕ್ರಾಸಿಂಗ್ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಬಂಡೂರು ತಳಿ, ಹಾಗಾಗಿ ನಾವು ಬಂಡೂರು ತಳಿ ಇಂಪ್ರೂವ್ ಮಾಡೋಣ ಅಂದ್ಬಿಟ್ಟು ಆಸೆಯಾಗಿ ತಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಾವು ಬಂಡೂರು ಮರಿ ಸಾಕಾಣಿಕೆ ಮಾಡ್ತಿದ್ದೆ. ನಾನು ಎಜುಕೇಷನ್ ಮಾಡ್ಕೊಂಡು ಈ ತಳಿ ಅಭಿವೃದ್ಧಿ ಮಾಡ್ತಿದ್ದೀನಿ. ಇವರು ಬಿತ್ತನೆ ಪರ್ಪಸ್ಗೋಸ್ಕರ ಬಿತ್ತನೆ ಟಗರು ಬೇಕು ಅಂತ ಕೇಳ್ತಿದ್ರು. ಇವರು ಕುರಿಗಳು ಮಡಗಿದ್ದಾರೆ. ಇವರು ಕೇಳಿದ್ದಕ್ಕೋಸ್ಕರ ನಾವು ಬಂಡೂರು ತಳಿ ಉಳಿಲಿ, ಹೊರಗಡೆ ಅವರು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಇವ್ರಿಗೆ ಈ ನಮ್ಮ ತಳಿ ನಶಿಸೋಗ್ಬಾರ್ದು ಅನ್ನೋದೊಂದು ಕಾರಣಕ್ಕೋಸ್ಕರ ಇವೆರಡು ಟಗರನ್ನ ಇವ್ರಿಗೆ ಬಿತ್ತನೆ ಪರ್ಪಸ್ಗೋಸ್ಕರ ಕೊಟ್ಟಿದ್ದೀನಿ. ಇವೆರಡು ಟಗರನ್ನು 1,60,000 ಕೊಟ್ಟಿದ್ದೀನಿ. ಓಕೆ, ಇವರು ಒಡ್ರಳ್ಳಿ ಅನಿಲ ಇವ್ರಿಗೆ ಕೊಟ್ಟಿದ್ದೀವಿ ನಾವು ಈ ಟಗರುಗಳನ್ನ. ನಮಸ್ತೆ, ನನ್ನ ಹೆಸರು ಉಲ್ಲಾಸ್ಗೌಡ ಅಂತ. ನಮ್ಮ ಊರು ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರ್ಗೋಲ್ ಹೋಬಳಿ. ನಮ್ಮ ಪ್ಲೇಸ್ ಬಂದು ಟೌನು ಕಿರ್ಗೌಲೆ. ನಾವು ಈ ಬಂಡೂರು ತಳಿನ ಅಭಿವೃದ್ಧಿ ಮಾಡಬೇಕು ಅಂತ ಬಂಡೂರು ಮರಿ ಸಾಕ್ತಿದ್ದೆ. ಈ ಕಡೆ ಎಜುಕೇಷನ್ ಮಾಡ್ಕೊಂಡು ಬಂಡೂರು ತಳಿ ಉಳಿಸ್ಬೇಕು, ಬೆಳೆಸ್ಬೇಕು ಇದನ್ನ ಅಂತ ಅಂದ್ಬಿಟ್ಟು ಈ ಮರಿಗಳನ್ನ ಸಾಕಾಣಿಕೆ ಮಾಡ್ತಿದ್ದೀನಿ. ಇವ್ರು ಬಂದು ಅನಿಲ್ ಅಣ್ಣ ಅವ್ರು. ಇವ್ರಿಗೆ ಬಂಡೂರು ಮರಿ ಬಿತ್ತನೆಗೆ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಸರ್ಚ್ ಮಾಡ್ತಿದ್ರು. ಹಂಗಾಗಿ ನಾನು ನಮ್ಮ ಮರಿಗಳು ನೋಡಿ ಇಷ್ಟಪಟ್ಟರು. ನಮ್ಮ ಮರಿಗಳು ನಶಿಸೋಗ್ಬಾರ್ದು, ಬೇರೆ ಕಡೆ ಕೊಟ್ಟು ನಶಿಸೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವ್ರಿಗೆ ಪ್ರೀತಿ ಪಟ್ಟು ಬಂದರು ಅಂತ ಇವ್ರಿಗೆ 2 ಟಗರನ್ನ 1,60,60,000ಕ್ಕೆ 2 ಟಗರನ್ನ ಇವ್ರಿಗೆ ಕೊಟ್ಟಿದ್ದೀನಿ. ಸಾಕು. ಇವರು ರೈತರ ಬಗಲಿ, ಕೃಷಿ ಬಗಲಿ ಬಾರಿ ಸ್ವಲ್ಪ ಅನುಭವದಲ್ಲಿದ್ದಾರೆ. ಇವರು ಒಡ್ರಳ್ಳಿಯವರು. ಇವರು ಕುರಿ ಅಣ್ಣ ಹೇಳ್ಬೇಕು, ಈಗ ಅದನ್ನು ಮಾಡಿಸ್ತಿದ್ರು. ಇವರು ನಾನು 16-17 ವರ್ಷ ಆಯ್ತು ಅಲ್ಲಿ ಮಳವಳ್ಳಿ ತಾಲೂಕು ವ್ಯಾಪಾರಕ್ಕೆ ಸ್ಟಾರ್ಟ್ ಆಗಿ. ಇವ್ರ ಹತ್ರ ಎಲ್ಲ ನಾಟಿ ಕುರಿ ಇದ್ದ. ಆ ನಾಟಿ ಪರ್ಚೇಸ್ ನಾವು ಮಾಡ್ತಿದ್ದೀವಿ ಇವ್ರ ಹತ್ರ. ಇವರು ನಾಟಿಯಿಂದ ತೆಗೆದ್ಬಿಟ್ಟು ನಾವು ಬಂಡೂರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆ ಕಮ್ಮಿ ಆಯ್ತಾ ಇದೆ, ಬಂಡೂರು ಟಗರ್ನ ಬಿಟ್ಟು ನಾಟಿ ಕ್ರಾಸ್ನ ತೆಗೆದು
ಬಂಡೂರು ತಳಿ ಮಾಡ್ಬೇಕು ಅಂದ್ಬಿಟ್ಟು ಇವರು ಇವಾಗ ಬಂದು ಈ ಟಗರುಗಳನ್ನ ಹುಡುಕಿ ನಾವು ಕುರಿಗಳನ್ನ ಬದಲಾಯಿಸ್ಬೇಕು, ಬಂಡೂರು ತಳಿ ಮಾಡ್ಬೇಕು ಅಂದ್ಬಿಟ್ಟು ಯಶಸ್ವಿಯಾಗಿ ಮಾಡುವ ಅಂದ್ಬಿಟ್ಟು ಉಳಿಸ್ಬೇಕು ಅಂದ್ಬಿಟ್ಟು ಇವರು 1,60,000 ಕೊಟ್ಟು ಟಗರುಗಳನ್ನ ತಗೊಂಡು ಹೋಗಿ ಆ ಕುರಿಗೆ ಬೀಡ್ ಪ್ರೊಸೆಸ್ ತಗೊಂಡ್ಬಿಡ್ತಾ ಇದ್ದಾರೆ. ಇವ್ರ ಹೆಸರು ಕುಳ್ಳೇಗೌಡ ಅಂತ. ಇನ್ನು ಮನೋಹರ್ ಅಂದ್ಬಿಟ್ಟು ಅವರು ಅದೇ ಬನ್ರಿ ಚೇತನ್ ಅಂತ ಮುನ್ಸ್ವಾಮಿ ಅಂದ್ಬಿಟ್ಟು ಇದೇ ಕುರಿ ಅಭಿವೃದ್ಧಿ ಮಾಡೋರು. ಮಾಡಿದ್ರು ಕಿಸ್ ಮಾಡ ಹಂಗೆ ಹೇಳ್ಮೋನಾ ಈ ಕಡೆ ನಾವು ಅಲ್ಲ ಮರಿ ತಗೊಂಡಿದ್ದೀವಿ ಬರ್ತದೆ. ನಿಂತ್ಕೊಬ್ರಿ ಕ್ಲೋಸ್ ಕಿರ್ಗೋಲ್ ಅಣ್ಣ ಈ ಕಡೆ ನೋಡಿ ನೀವು ಒಂದು ಅರ್ಧ ಗಂಟೆ ಒಂದು ತಿಂಗಳು ಏನಿಲ್ಲ ಬರ್ರ ತುಂಬ್ಕೋಗ್ರಿ ದನ ಏನು ಹೊಡ್ಕೊಂಡು ಹೋಗ್ಬಿಟ್ಟ. ಬಾಯ್ ಮಾತಾಡಿ, ಇದು ಇಟ್ಕೊಳ್ಳಿ ಬಾಯ್. ನಮಸ್ತೆ, ನಿಮ್ಮ ಹೆಸರು ಯಾವ ಊರು? ಸರ್ ನಮಸ್ತೆ, ನಾವು ಮೇಳಾಪುರದವರು, ಅಜೀಜ್ ಅಂತ. ಹಂಗೆ ನಾವು ಯೂಟ್ಯೂಬಲ್ಲಿ ಚೆಕ್ ಮಾಡ್ದೋ, ಉಲ್ಲಾಸ್ ಅನ್ನೋರ ಮನೇಲಿ ಕಿರ್ಗೋಲಲ್ಲಿ ಒಳ್ಳೆ ಬಂಡೂರು ತಳಿನ ಕಿರ್ಗೋಲಲ್ಲಿ ಒಳ್ಳೆ ಮರಿಗಳು ಕೊಡ್ತಾರೆ ಅಂದರು. ಹಂಗಾಗಿ ಜಾತಿಗಳಲ್ಲಿ ಒಳ್ಳೆ ಬ್ರೀಡ್ ಜಾತಿ ಕೊಡ್ತಾರೆ ಅಂತ ಹೇಳಿದ್ರು. ಹಂಗಾಗಿ ನಾವು ಚೆಕ್ ಮಾಡ್ದೋ, ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ದೋ. ಆಮೇಲೆ ಅಕ್ಕಪಕ್ಕದಲ್ಲಿ ನಾವು ಕೇಳ್ದೋ, ಉಲ್ಲಾಸು ಅವ್ರ ಹತ್ರ ಬಂದು ನಾವೊಂದು ಖರೀದಿ ಮಾಡಿದ್ದೀವಿ. ಪ್ರತಿಮಾ ಬಾರಿ ನಾವು ಮರಿ ಸಾಕಕ್ಕೆ ಇವತ್ತೇ ಇಷ್ಟೊಂದು ಬೆಲೆ ಕೊಟ್ಟು ಇವತ್ತು ತಗೋತಾ ಇರೋದು ಅಂದರೆ ಏನಂದ್ರೆ ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ, ಆಮೇಲೆ ನಂಬಿಕೆಯಿಂದ ಒಳ್ಳೆ ಜಾತಿ ಮರಿಗಳು ಕೊಡ್ತಾರೆ ಅನ್ನೋದಕ್ಕೋಸ್ಕರ ಪ್ರೀತಿಯಿಂದ ನಾವು ದುಡ್ಡು ಹಾಕಿದ್ದೀವಿ. ಬಂಡೂರು ತಳಿ ಚೆನ್ನಾಗಿದೆ, ನಮಗೂ ಸಂತೋಷ ಆಯಿತು. ನೋಡಿದ ಅರ್ಧ ಗಂಟೆಗೇ ವ್ಯಾಪಾರ ಆಯಿತು. ಅವರು ನೆಗ್ನಿಗಿತಾನೆ ವ್ಯಾಪಾರ ಮಾಡಿಕೊಟ್ರು. ಹಂಗಾಗಿ ನಾವು ನಮ್ಮ ಹುಡುಗ ಕಿರಣವ್ರವರು ಇದೇ ಪ್ರಶ್ನೆ ಅವರು ತಗೊಂಡಿರೋದು. ಹಂಗಾಗಿ ಒಂದು ಬೇಕು ಅಂತ ಬೆಳಿಗ್ಗೆ ಅವ್ರು ಫೋನ್ ಮಾಡಿದ್ರು, ಬಪ್ಪ ಹಿಂಗೆ ಐತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಎಷ್ಟು ಮಾಡಿದ್ರೆ ಬಾಯ್? ಇದು ನಮಗೆ ಅವರು 60,000 ಚಿಲ್ಲರೆ ಹೇಳಿದ್ರು. ಆಮೇಲೆ ಒಂದು ಪ್ರೀತಿ ವಿಶ್ವಾಸದಿಂದ ಕೂತ್ಕೊಂಡು ವ್ಯಾಪಾರ ಮಾಡ್ದೋ, 42,000 ರೂಪಾಯಿಗೆ ವ್ಯಾಪಾರ ಮುಗೀತು. ಹಂಗಾಗಿ ನಮಗೆ ಒಂದು ಸ್ವಲ್ಪ ಬ್ರೀಡು ಚೆನ್ನಾಗೈತೆ, ನಮಗೂ ನೋಡೋಕ್ಕೂ ಮನೇಲಿ ಸಾಕಕ್ಕೆ ಚೆನ್ನಾಗೈತೆ ಅನ್ನೋಕ್ಕೋಸ್ಕರ ನಾವು ತಗೊಂಡಿದ್ದೀವಿ. ಓಕೆ ಉಲ್ಲಾಸ್ ಅವರೇ, ಈ ನೀವು ಮಾಡಿದ ಈ ಕುರಿ ಬಗ್ಗೆ ನೀವು ಮಾಹಿತಿ ಕೊಡಿ. ಎಷ್ಟು ತಿಂಗಳ ಮರಿ ಇತ್ತು ಅಂತ? ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರ್ಗೋಲ್ ಹೋಬ್ಳಿ. ನಾವು ಬಂದು ಇಲ್ಲಿ ವಾಸವಾಗಿರೋದು ಕಿರ್ಗೋಲಲ್ಲೇ ಟೌನೇ. ಸಂತೆಯಿಂದ 1 ಕಿಲೋಮೀಟರ್ ಆಯ್ತದೆ ನಮ್ಮನೆ. ನಾವು ಬಂಡೂರು ತಳಿ ಅಭಿವೃದ್ಧಿ ಮಾಡಬೇಕು ಅಂತ ಬಂಡೂರು ಮರಿಗಳು ಸಾಕಾಣಿಕೆ ಮಾಡ್ತಿದ್ದೀನಿ. ಕಾಲೇಜು ಎಜುಕೇಷನ್ ಮಾಡ್ತಿದ್ದೀನಿ. ಇದನ್ನು ತಳಿ ಉಳಿಸ್ಬೇಕು ಅಂತ ಈ ಮರಿಗಳನ್ನ ಸಾಕಾಣಿಕೆ ಮಾಡ್ತಿದ್ದೀನಿ. ಇವರು ಯೂಟ್ಯೂಬಲ್ಲಿ ನಮ್ಮ ಮರಿಗಳ ವೀಡಿಯೋಸ್ ನೋಡಿ ಬಂದಿದ್ದಾರೆ, ಒಳ್ಳೆ ಮರಿ ಸಿಗುತ್ತೆ ಇವ್ರ ಹತ್ರ ಅಂತ. ಖುಷಿ ಆಯಿತು. ಬಂದು ಬೇಕೇ ಬೇಕು ಅಂತ ಕಾಯಮಾಗಿ ಕೂತ್ಕೊಂಡು
ಒಂದು ಮರಿ ಕೊಡಲೇಬೇಕು ನೀವು ಅಂತ ಪ್ರೀತಿಯಿಂದ ಕೇಳಿದ್ದಾರೆ. ನಾವು ಫಸ್ಟ್ ಟೈಮ್ ಸಾಕ್ತಿದ್ರಲ್ಲ ಅಂತ ಅಂದ್ಬಿಟ್ಟು ಒಂಚೂರು ಹೆಚ್ಚು ಕಮ್ಮಿ ಮಾಡಿ 42,000ಕ್ಕೆ ಈ ಮರಿನ ಇವ್ರು ಕೊಟ್ಟಿದ್ದೀವಿ ಅಣ್ಣ. ಓಕೆ ಓಕೆ. ಎಷ್ಟು ತಿಂಗಳ ಮರಿ ಅದು? ಇದು 10 ತಿಂಗಳು ಮರಿ. 10 ತಿಂಗಳ ಮರಿ ನಿಮ್ಮ ಜೊತೆ ಹುಟ್ಟಿದ ಅದು? ಇಲ್ಲ, ನಾವು ತಂದದ್ದು. ನೀವೇ ತಂದೆ? ನೀವು ಎಷ್ಟು ತಿಂಗಳ ನೀವು ಸಾಕ್ತಾ ಇದ್ದೀರಾ ಇದನ್ನ? ನಾವು ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಮಾಡ್ತಿದ್ರು. ಈಗ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲ, ಈ ಮರಿ ಎಷ್ಟು ತಿಂಗಳ ನೀವು ಸಾಕ್ತಾ ಇದ್ದೀರಾ? ಈ ಮರಿ ನಾವು ತಂದು 1 ತಿಂಗಳಾಯ್ತು. 1 ತಿಂಗಳಾಯ್ತಾ? ಓಕೆ ಓಕೆ. ಎಲ್ಲ 100% ಪ್ಯೂರ್ ಬ್ಲಡ್ ಲೈನ್ ಅಲ್ವಾ ಅದು? ಓಕೆ ಬೈ, ತುಂಬ ಧನ್ಯವಾದ. ಥ್ಯಾಂಕ್ ಯು ಬೈ. ಓಕೆ.